ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪಿ ಜಿ ವ್ಲಾಗ್ಸ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಪಯಣ ಚಿಕ್ಕಮಂಗ್ಳೂರು ಕಡೆ. ಸೊ ಏನಪ್ಪ ವಿಶೇಷ ಅಂತಂದರೆ, ಚಿಕ್ಕಮಂಗ್ಳೂರಲ್ಲಿ 12 ವರ್ಷಕ್ಕೊಂದ್ಸತಿ ನೀಲಿ ಕುರಂಜಿ ಹೂ ಬರುತ್ತಂತೆ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಕಡೆ ಇದ್ರದ್ದೇ ಹಾವಳಿ ಆಗಿಬಿಟ್ಟಿದೆ. ಸೊ ನಾವು ನಮ್ಮ ಹುಡುಗರು ಒಂದು ವಿಸಿಟ್ ಆಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಇದು, ಹೊರಟಿದ್ದೀವಿ. ಸೊ ಸ್ಯಾಟರ್ಡೆ ಸಂಜೆ 5:30 ಆಗಿದೆ. ಸೊ ಇವತ್ತು ನೈಟು ಚಿಕ್ಕಮಂಗ್ಳೂರು ಹೋಗಿ ರೀಚ್ ಆಗಿ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೀಲಕುರಂಜಿ ಹೂ ನೋಡೋಕ್ಕೆ ಅಂತ ಮುಳ್ಳಯ್ಯನಗಿರಿ ಹೋಗ್ತಾ ಇದ್ದೀವಿ. ಸೊ ಯಾವ ಜಾಗಕ್ಕೆ ಹೋಗ್ತೀವಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಳ್ಳಯ್ಯನಗಿರಿ ಹೋಗ್ತೀವ, ಬಾಬಾ ಬುಡನ್ಗಿರಿ ಹೋಗ್ತೀವ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಹೇಳ್ತೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟ್ ತೋರಿಸ್ತೀನಿ. ಸೊ ನಾನು ಅಭಿ ಬ್ಯಾಂಗ್ಳೂರಿಂದ ಬಿಟ್ಟಿದ್ದೀವಿ. ಸೋಮು, ಜೀವನು ಮತ್ತು ಅವನ ಫ್ರೆಂಡ್ಸು ಮರೂರು ಹ್ಯಾಂಡ್ ಪೋಸ್ಟ್ ಹತ್ರ ಜಾಯ್ನ್ ಆಗ್ತಾರೆ. ಆನ್ ದಿ ವೇ ಹೋಗ್ತಾ ಒಂದು ಅದ್ಭುತವಾದ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಇದೆ. ಸೊ ಯಾವ ಹೋಟೆಲ್ಲು, ಏನು ಕತೆ ಎಲ್ಲದನ್ನು ತೋರಿಸ್ತೇನೆ. ಕಮಾನ್, ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಸೊ ಟೈಮು 7 ಗಂಟೆ ಆಯಿತು. ಬಾಯ್ಸ್ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಒಂದು ಅರ್ಧ ಗಂಟೆ ಮೇಲಾಗಿತ್ತು ಇವ್ರು ರೀಚ್ ಆಗಿ. ಬಂದು ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಮತ್ತೆ ಹೊರಟಿದ್ದೀವಿ. ಊಟ ಬಂದು ಹಾಸನಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಚಿಕ್ಕಮಂಗ್ಳೂರು ನಮ್ಮ ಸ್ಟೇಗೆ ರೀಚ್ ಆಗೋದು 10:30 ಆಗಿಬಿಡುತ್ತೆ ಅಂತ ತೋರಿಸ್ತಾ ಇದೆ. ಸೊ 10 ಗಂಟೆ ತೋರಿಸ್ತಿದೆ ರೀಚಿಂಗ್ ಡೆಸ್ಟಿನೇಷನ್ ಟೈಮ್. ಹಾಂ, ಕೆಳಗಡೆ ಅದು ಹಿಂಗಿದೆ, ಅದಕ್ಕೆ ಹಂಗೆ ಕಾಣಿಸಿದೆ. ನೋಡಿ ಈಗ ಈಗ ಬರ್ತಾ ಫುಲ್ ಹೆವಿ ಹೊಡಿತು. ಈಗ ನೈಟ್ ರೈಡ್ ಅಷ್ಟೇ ಕತೆ. ಅದ್ಯಾಕೆ ಇದೆಲ್ಲ ಕಟ್ಟಿದ್ಯಾ, ಅಳ್ಳಾಡುತ್ತಾ? ಏನಾಗಲ್ಲ, ನಂದು ಸೇಮು. ಸರಿ ಚಲೋ. ಸೊ ಹಾಸನ್ ಸಿಟಿ ರೀಚ್ ಆಗಿದ್ದೀವಿ. ಟೈಮ್ ಬಂದು 8:30 ಆಯಿತು. ಹೊಟ್ಟೆ ಅಂತೂ ಸಿಕ್ಕಾಬಿಟ್ಟೆ ಹಸಿವಾಗ್ತಿದೆ ಗುರು. ಚಿಕ್ಕಮಂಗ್ಳೂರು ರೀಚ್ ಆಗಿ ಊಟ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಭಯಂಕರ ಹಸಿವಾಗ್ತಿದೆ. ಸೊ ಹಾಸನಲ್ಲಿ ರೆಕಮೆಂಡೇಷನ್ಗೆ ಕೇಳಿದಾಗ ಹೋಟೆಲ್ ರೆಕಮೆಂಡೇಷನ್ಗೆ 2 ಹೋಟೆಲ್ ಹೆಸರು. ಒಂದು ಹೋಟೆಲ್ ಮಮತಾ, ಇನ್ನೊಂದು ಹೋಟೆಲ್ ರಶ್ಮಿ ಅಂತ. 2 ನಾನ್ ವೆಜ್ಜು, ಪ್ಯೂರ್ ನಾನ್ ವೆಜ್ಜು ಮಿಲ್ಟ್ರಿ ಹೋಟ್ಲುಗಳು. ಪ್ರಭಾತ್ ಇದೆ, ಪ್ರಭಾತ್ ಕೂಡ ಫೇಮಸ್ ಅಂತ. ಸೊ ನಮಗೆ ಬೇಕಾಗಿರೋದು ಹೋಟೆಲ್ ಮಮತಾ ಇಲ್ಲಿದೆ ನೋಡಿ. ಸೊ ಬಾಯ್ಸ್ ಎಲ್ಲ ಸೆಟ್ಲ್ ಆಗಿದ್ದಾರೆ ಬಂದು. ಫಿಶ್ ಕರಿ ಹೇಳಿದ್ದೆ. ಸೊ ನಾನು ಹೇಳಿದ್ದು ನಮ್ಮ ಫೇಮಸ್ ರಾಗಿ ಮುದ್ದೆ. ಇದೇನಿದು ಮಟನ್ ಫ್ರೈ ಹಾಕೊಟ್ಟಿರೋದು, ಮಟನ್ ಫ್ರೈ.
ರಾಜಣ್ಣ ಅಂತ. ಈ ಹೋಟ್ಲ್ ಎಷ್ಟು ವರ್ಷದಿಂದ ಇದೆ ಅಣ್ಣ? 30 ವರ್ಷದ ಮೇಲಾಗಿದೆ. 30 ವರ್ಷದ ಮೇಲಾಯಿತು. ಅಂದರೆ ನಾಳೆ ಬಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು. ತುಂಬ ಫೇಮಸ್ ಅಂತೆ. ನಮಗೂ ಯಾರೋ ಬರ್ತಾ ನಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ರೆಕಮೆಂಡ್ ಮಾಡೋದು, ಇಲ್ಲಿ ಹೋಗಿ ಮಮತಾ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ ಅಂತ. ಊಟ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು. 8:00 ಬಂದಿತ್ತು, 9:30 ಆಯಿತು. ಆ ರೇಂಜಿಗೆ ತಿಂದಿದ್ದೀವಿ ಗುರು. ಸಖತ್ತಾಗಿತ್ತು ಊಟ ಮಾತ್ರ. ಹೈಲಿ ರೆಕಮೆಂಡ್ ಯು ಆಲ್. ಯಾರ್ಯಾರು ನೋಡ್ತಾ ಇದ್ದೀರಾ, ಹಾಸನಲ್ಲಿ ಒಂದು ಒಳ್ಳೆ ಊಟ ಬೇಕು, ಊಟ ಮಾಡಬೇಕು, ನಾನ್ ವೆಜ್ ಪ್ರಿಯರು ಅದರಲ್ಲೂ ಊಟ ಮಾಡಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮಮತಾ ಹೋಟೆಲಿಗೆ ಬನ್ನಿ. ಸಾಕಾಗಿ ಟೇಸ್ಟಿ ಫುಡ್ಡು, ನಾಟಿ ಸ್ಟೈಲು. ಮಟನ್ನು ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ಬಂದಿತ್ತು. ಒಳ್ಳೆ ನಮ್ಮ ಮಂಡ್ಯ ಸೈಡು ನಮ್ಮ ಮನೆಗಳಲ್ಲಿ ಬೀಗ್ರು ಊಟ ಮಾಡಿದ್ರೆ ಹೆಂಗೆ ಬೇಯಿಸ್ತೀವಲ್ಲ ಹಂಗಿತ್ತು. ಸಖತ್ತಾಗಿತ್ತು ಗುರು ಊಟ. ಒಳ್ಳೆ ನಾಟಿ ಕೋಳಿ ಮುದ್ದೆ ಎಲ್ಲ ಸಿಗುತ್ತೆ. ಇಲ್ಲಿ ಫೇಮಸ್ ಬಂದು ಫಿಶ್ದು ತಲೆ. ಇಲ್ಲೊಂದು ಪಕ್ಕದ ಟೇಬಲಲ್ಲಿ ಯಾರೋ ತಿಂತಾಯಿದ್ರು. ಒಂದು ಸಣ್ಣದೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಎಷ್ಟು ದೊಡ್ಡದು ಅಂದರೆ ಒಂದು ದೊಡ್ಡದೊಂದು ತಟ್ಟೆ ತುಂಬ ಫಿಶ್ ತಲೆ ಇತ್ತು. ಸೊ ಈ ಥರ ಫಿಶ್ ತಲೆ ನಾನು ತಿಂದಿದ್ದು ಮಂಡಗದ್ದೆಯಲ್ಲಿ. ಸೊ ಶಿವಮೊಗ್ಗ ಹತ್ರ ಮಂಡಗದ್ದೆ ಅಂತಿದೆಯಲ್ಲ, ಅಲ್ಲಿ ಫಿಶ್ಶು ಫೇಮಸ್ಸು. ಭದ್ರಾ ಬ್ಯಾಕ್ ವಾಟ್ರಲ್ಲಿ ಫಿಶಿಂಗ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲೇ ನೋಡಿದ್ದು. ನಾವು ತಿಂದಿಲ್ಲ, ಬಟ್ ನಾವು ಏನೇನು ತಿಂದ್ವು, ಮಟನ್ ಫ್ರೈ, ಚಿಕನ್ ಫ್ರೈ, ಬಿರಿಯಾನಿ, ಮುದ್ದೆ ಎಲ್ಲ ಸೂಪರಾಗಿತ್ತು. ಟೇಸ್ಟ್ ಮಾತ್ರ. ಸೊ ಇನ್ನೇನು ಊಟ ಮುಗೀತು. ಒಳ್ಳೆ ಊಟ, ಸಂತೃಪ್ತಿ ಆಯಿತು ಗುರು. ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿಂದ 62 ಕಿಲೋಮೀಟರ್ಸ್ ಇದೆ ಚಿಕ್ಕಮಂಗ್ಳೂರು, ನಾವು ಮಾಡಿರೋ ರೂಮು. ಸೊ 1 hour 17 minutes ತೋರಿಸ್ತಾ ಇದೆ. ಸೊ ಬನ್ನಿ, ಇನ್ನೇನು ಬಾಯ್ಸ್ ಎಲ್ಲ ಚೆನ್ನಾಗಿ ಊಟ ಮಾಡಿ ಇಲ್ಲೇ ಎಲ್ಲಾದರೂ ರೂಮ್ ಹಾಕು ಗುರು ಮಲಗೋಣ ಅಂತ ಇದ್ರು. ಅಷ್ಟು ತಿಂದಿದ್ದೀವಿ. ಹೊಟ್ಟೆ ಬೇರೆ ಫುಲ್ಲಾಗಿ ಹಸ್ಕೊಂಡು ಬಂದಿದ್ದು. ಸೊ ಇನ್ನೇನು ಇನ್ನು 1 hour ಅಲ್ವಾ, ರೀಚ್ ಆಗಿಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಟೈಮು 11:30 ಆಯಿತು. ಸೊ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿ, ಬೆಳಗ್ಗೆ ಎದ್ದು ಒಂದು ಬ್ಯಾಂಕ್ ಓಪನ್ ಮಾಡೋಷ್ಟರಲ್ಲಿ ಗಾಡಿ ತೆಗೆದುಬಿಡ್ಬೇಕು, ಬಾಯಿ ಬಡ್ಕೊಂಬಿಡ್ತಾನಿಲ್ಲ ಅಂದರೆ. ಸೊ ಯಾವುದೋ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂತಿದೆ, ಅದ್ರ ಮೇಲ್ಗಡೆ ಇರೋದು ನಮ್ಮ ರೂಮು. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ ಸಾಕು ಅಂತ ಬಂದು ಸೇರ್ಕೊಂಡಿದ್ದೀವಿ. ಪಂಚಮಿ ಕಾಟೇಜ್ ಅಂತ. ಚಿಕ್ಕಮಂಗ್ಳೂರು ಇದು ಯಾವ ರೋಡು ಅನ್ನೋದು ಐಡಿಯಾ ಇಲ್ಲ, ಕತ್ಲೆಯಲ್ಲಿ ಬಂದಿರೋದು. ಸೊ ಎಲ್ಲ ಲಗೇಜ್ ಬಿಚ್ಕೊಂಡು ಮೇಲೋಗಿ ಸೆಟ್ಲ್ ಆಗ್ತೀವಿ ಅಷ್ಟೇ ಈಗ. ಸೊ ಬನ್ನಿ, ಬೆಳಗ್ಗೆ ಮಿಕ್ಕಿದ್ದೇನು ಕತೆ ಎಲ್ಲ ಬೆಳಗ್ಗೆ ಸಿಕ್ಬಿಟ್ಟು ಮಾತಾಡೋಣ.